ಈ ನಾಲ್ಕರಿಂದ ಈ ನಾಲ್ಕು ಹಾಳಾಗತ್ತೆ ಅಂತ ಒಬ್ಬ ಅನುಭವಿಯ ಮಾತು. ಬಹಳ ಅದ್ಭುತವಾದ ಮಾತು ಇದು. ಯಾವ ಕಾಲಕ್ಕೂ ಇದು ಸಂಗತವಾಗುವ ಮಾತು. ಕಲಹಾಂತಾನಿ ಹರ್ಮ್ಯಾಣಿ ಕುವಾಕ್ಯಾಂತಂಚ ಸೌಹೃದಂ ಕುರಾಜಾಂತಾನಿ ರಾಷ್ಟ್ರಾಣಿ ಕುಕರ್ಮಾಂತಂ ಯಶೋಂದೃಣಾಂ. ಮನೆಗಳು ಹಾಳಾಗೋದು ಜಗಳದಿಂದಾಗಿ ಅಂತ. ಅಂದರೆ ಒಂದು ವಂಶ ಇರುತ್ತೆ, ಒಂದು ಕುಲ ಇರುತ್ತೆ, ಮನೆ ಅಂತ 10 ಜನ ಸೇರಿ ಒಟ್ಟಾಗಿ ಬದುಕ್ತಾ ಇರ್ತೀವಿ. ಆ ಇಡೀ ಮನೆ ಹಾಳಾಗೋದಕ್ಕೆ ಕಾರಣ ಯಾವುದು ಅಂದರೆ ಮನೆಯೊಳಗೆ ಹುಟ್ಟುವ ಜಗಳ. ಕುವಾಕ್ಯಾಂತಂಚ ಸೌಹೃದಂ, ಯಾವುದೇ ವ್ಯಕ್ತಿಯ ಜೊತೆಗಿನ ಸಂಬಂಧ ಇದೆಯಲ್ಲ, ಸಂಗಾತಿಗಳ ಜೊತೆಗೋ, ತಂದೆ ಮಕ್ಕಳೋ, ಗೆಳೆಯರೋ, ಬೇರೆ ಸಂಬಂಧಗಳೋ, ಯಾವುದೇ ಇನ್ನೊಬ್ಬ ವ್ಯಕ್ತಿಯ ಜೊತೆಗಿನ ಸಂಬಂಧ ಹಾಳಾಗೋದು ಕೆಟ್ಟ ಮಾತಿನಿಂದ. ನಾವೊಂದು ಕೆಟ್ಟ ಮಾತಾಡ್ತೀವಿ ಅಥವಾ ನಮಗೆ ಯಾರೊಬ್ಬರು ಕೆಟ್ಟ ಮಾತಾಡ್ತಾರೆ, ಆ ಮಾತು ಸಂಬಂಧವನ್ನು ಕೆಡಿಸತ್ತೆ. ಸಂಬಂಧವನ್ನು ಇನ್ಯಾವುದೂ ಕೆಡಿಸೋಲ್ಲ, ಕೆಟ್ಟ ಮಾತು ಕೆಡಿಸತ್ತೆ. ಕುರಾಜಾಂತಾನಿ ರಾಷ್ಟ್ರಾಣಿ, ಒಂದು ರಾಷ್ಟ್ರ ಎಷ್ಟು ಪ್ರಬಲವಾಗಿರ್ಬೋದು, ಸಮೃದ್ಧವಾಗಿರ್ಬೋದು, ಅದರಲ್ಲದೆಷ್ಟು ಸಂಪತ್ತಿರ್ಬೋದು, ಆದರೆ ಅದು ಹಾಳಾಗೋದು ಒಬ್ಬ ರಾಜನಿಂದ. ಕೆಟ್ಟ ರಾಜ ಬಂದ ಅಂತಂದರೆ ರಾಷ್ಟ್ರ ಹಾಳಾಗತ್ತೆ. ಕುಕರ್ಮಾಂತಂ ಯಶೋಂದೃಣಾಂ, ಮನುಷ್ಯನ ಯಶಸ್ಸಿದೆಯಲ್ಲ, ಕೀರ್ತಿ ಇದೆಯಲ್ಲ, ಅಂದರೆ ಒಳ್ಳೆ ಹೆಸರಿದೆಯಲ್ಲ, ಅದು ಹಾಳಾಗೋದು ಅವನು ಮಾಡುವ ಒಂದು ತಪ್ಪಾದ ಕೆಲಸದಿಂದ. ಹಾಗಾಗಿ ಈ 4 ವಿಷಯದಲ್ಲಿ ಬಹಳ ಎಚ್ಚರ ಇರಬೇಕು. ಶುಭಂ ಭೂಯಾತ್.